ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಸಾಮಾನ್ಯ ಜ್ಞಾನ ಪತ್ರಿಕೆ ಅಂದರೆ ಜನರಲ್ ಪೇಪರ್ ಈ ಒಂದು ಪತ್ರಿಕೆಯ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪರೀಕ್ಷೆಯು KPC ವತಿಯಿಂದ ಕಂಡಕ್ಟ್ ಮಾಡಲಾಗಿದ್ದು ಈ ಒಂದು ಪೇಪರು 2017 ಸೆಪ್ಟೆಂಬರ್ ಮಂತಲ್ಲಿ ನಡೆದಿದ್ದು ಈ ಒಂದು ಪತ್ರಿಕೆಯಲ್ಲಿ ಸಾಲ್ವ್ ಮಾಡೋಣ. ಓಕೆನಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಮೊದಲ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ ಮತ್ತು ಕಾರಣ ಆರ್. ಓಕೆನಾ? ಈಗ ಹೇಳಿಕೆ ಭಾರತದ ಪೂರ್ವ ಕಡಲ ತೀರವು ಪಶ್ಚಿಮ ತೀರಕ್ಕಿಂತ ಉಷ್ಣವಲಯ ಚಂಡಮಾರುತದ ಅಧಿಕ ಪರಿಣಾಮಕ್ಕೆ ಒಳಗಾಗುತ್ತದೆ. ಇದು ಹೇಳಿಕೆ. ಈಗ ಕಾರಣ, ಉಷ್ಣವಲಯ ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಮಾತ್ರವೇ ಉಗಮವಾಗುತ್ತವೆ. ಅಂದರೆ ಈಗ ಈ ಒಂದು ಹೇಳಿಕೆಗೆ ಈ ಒಂದು ಕಾರಣ ಆಗುತ್ತಾ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಈಗ ಇಲ್ಲಿ ಇದ್ರ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ನೋಡಿ, ಆಪ್ಷನ್ 3 ಅಂದರೆ ಎ ಸರಿ ಇದೆ, ಆದರೆ ಆರ್ ತಪ್ಪು. ಅಂದರೆ ಇಲ್ಲಿ ಹೇಳಿಕೆ ಸರಿಯಾಗಿದೆ, ಆದರೆ ಈ ಒಂದು ಹೇಳಿಕೆಗೆ ಕಾರಣ ಇದಲ್ಲ. ಓಕೆನಾ? ಭಾರತದ ಪೂರ್ವ ಕಡಲ ತೀರವು ಪಶ್ಚಿಮ ತೀರಕ್ಕಿಂತ ಉಷ್ಣವಲಯ ಚಂಡಮಾರುತದ ಅಧಿಕ ಪರಿಣಾಮಕ್ಕೆ ಒಳಗಾಗುತ್ತದೆ. ಇದು ಕರೆಕ್ಟ್ ಇದೆ, ಆದರೆ ರೀಸನ್ ಇದು ಅಲ್ಲ. ಓಕೆನಾ? ಇದು ತಪ್ಪು. ಓಕೆನಾ? ಯಾಕೆಂದರೆ ಅರಬ್ಬಿ ಸಮುದ್ರದಲ್ಲಿ ಕೂಡ ಚಂಡಮಾರುತಗಳು ಅಲ್ಲಿ ಉಗಮವಾಗ್ತವೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಸಂಪತ್ತಿನ ಹರಿವಿನ ಸಿದ್ಧಾಂತವು ಹೇಳುವುದೆಂದರೆ ಬ್ರಿಟನ್ನವು ಸಂಪೂರ್ಣವಾಗಿ ಭಾರತದ ಸಂಪತ್ತನ್ನು ಸೂರೆ ಮಾಡುತ್ತಿದೆ ಎಂಬುದಾಗಿ. ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಒಂದು ಸಿದ್ಧಾಂತವನ್ನು, ಅಂದರೆ ಈ ಒಂದು ಪುಸ್ತಕದಲ್ಲಿ ಈ ಒಂದು ಸಿದ್ಧಾಂತ ವಿವರಿಸಲ್ಪಟ್ಟಿದೆ. ಸೊ ಈ ಒಂದು ಬುಕ್ ಯಾರು ಬರೆದಿದ್ದಾರೆ? ಸೊ ದಾದಾಬಾಯಿ ನವರೋಜಿ ಅವರು ಈ ಪವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅಂದರೆ ಈ ನಮ್ಮ ಭಾರತದ ಸಂಪತ್ತು ಬ್ರಿಟಿಷರಿಗೆ, ಅಂದರೆ ಆ ಒಂದು ಇಂಗ್ಲೆಂಡ್ಗೆ ಹೇಗೆ ಒಂದು ಹರಿದು ಹೋಗುತ್ತಿದೆ ಅಂತ ಅಲ್ಲಿ ಒಂದು ವಿಸ್ತೃತ ರೂಪವನ್ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ನದಿಗಳು ಮತ್ತು ಆಣೆಕಟ್ಟು. ಇಲ್ಲಿ ಕಾವೇರಿ ನದಿಗೆ ಯಾವುದಪ್ಪ? ಮೆಟ್ಟೂರು. ಕೃಷ್ಣಾಗೆ ಆಲ್ಮಟ್ಟಿ. ನರ್ಮದಾಗೆ ಸರ್ದಾರ್ ಸರೋವರ. ಚಂಬಲ್ಗೆ ಗಾಂಧಿ ಸಾಗರ. ಸೊ ಇಲ್ಲಿ ಆಪ್ಷನ್ ಯಾವುದಾಗತ್ತಪ್ಪ? 2. ಓಕೆನಾ? ಇದು 2, 1, 4, 3. ಓಕೆನಾ? ನೆಕ್ಸ್ಟ್, ಇಲ್ಲಿ ಆರ್ಥಿಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಸುಸ್ಥಿರತೆಯನ್ನು ಉಳಿಸಲು ಸಂಪನ್ಮೂಲಗಳಲ್ಲಿನ ಉತ್ಪಾದಕತೆಯಲ್ಲಿನ ಕೊರತೆಯು 1991ರ ಹೊಸ ಆರ್ಥಿಕ ನೀತಿಯ ಅವಶ್ಯಕತೆಯನ್ನು ಉಂಟು ಮಾಡಿತು. ಈ ಒಂದು ಹೊಸ ನೀತಿಯ ಮುಖ್ಯ ಘಟಕಗಳೆಂದರೆ, ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತು, 1991ರಲ್ಲಿ ಈ ಒಂದು ಆರ್ಥಿಕ ಬೆಳವಣಿಗೆ ಒಂದು ಅಭಿವೃದ್ಧಿಯನ್ನು ಕಾಣ್ತು. ಓಕೆನಾ? ಅದಕ್ಕಿಂತ ಮುಂಚೆ ಒಂದು ಆರ್ಥಿಕ GDP ಏನಿತ್ತಲ್ಲ, ಅದು ತುಂಬ ಲೋ ಲೆವೆಲ್ಗೆ ಬಂದಿತ್ತು. ಓಕೆನಾ? ಸೊ ಇಲ್ಲಿ ಈ 1991ರಲ್ಲಿ ಹೊಸ ನೀತಿಗಳು ಅಸ್ತಿತ್ವಕ್ಕೆ ಬಂದು, ಅವು ಯಾವ್ಯಾವ ಅಂದ್ರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಓಕೆನಾ? ನಾವು ಶಾರ್ಟ್ ಫಾರ್ಮ್ ಆಗಿ ಇದಕ್ಕೆ LPG ಅಂತ ಅಂತೀವಿ. ಓಕೆನಾ? ನೋಡಿರಿ, LPG ಅಂದರೆ ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಆದರೆ ಈ LPG ವಿಸ್ತೃತ ರೂಪ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ABC ಎಲ್ಲ ಆಗುತ್ತೆ. ಓಕೆನಾ? A ಮತ್ತು B ಮತ್ತು C. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಅಂಶಗಳ ಪೈಕಿ ಯಾವುದು ದಕ್ಕನಿನ ಲಾವಾ ಮಣ್ಣಿನಲ್ಲಿ ನೀರು ಹೀರುವಿಕೆಗೆ ಕಾರಣವಾಯಿತು? ಸೊ ಇಲ್ಲಿ ಕರೆಕ್ಟ್ ಆನ್ಸರು ಎ ಮಾತ್ರ ಆಗುತ್ತದೆ. ಅಂದರೆ ನೀರಾವರಿ ಪ್ರಾರಂಭ ಮಾತ್ರ.
ಈ ಕಬ್ಬು ಬೆಳೆಯ ಕೃಷಿ ಅಧಿಕ ಮಳೆಯುವುದು ತಪ್ಪು. ಈ ಒಂದು ದಕ್ಕನಿನ ಒಂದು ಲಾವಾ ಮಣ್ಣಿನಲ್ಲಿ ನೀರು ಹೀರುವಿಕೆಗೆ ಈ ಒಂದು ನೀರಾವರಿಯ ಪ್ರಾರಂಭ, ಇದು ಪ್ರಮುಖ ಅಂಶ. ನೆಕ್ಸ್ಟ್, ಕಾನ್ಸಾಸ್, ಓಕ್ಲಹೋಮ್, ಟೆಕ್ಸಾಸ್ ಮತ್ತು ದಕ್ಷಿಣ ಕ್ಯಾಲಿಫೋರ್ನಿಯಾ ಕ್ಷೇತ್ರಗಳು ಈ ಕೆಳಗಿನ ಯಾವ ಚಟುವಟಿಕೆಗೆ ಒಂದು ಪ್ರಸಿದ್ಧವಾಗಿವೆ? ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಕಬ್ಬಿನ ಗಣಿಗಾರಿಕೆ. ನೋಡಿರಿ, ಕಾನ್ಸಾಸ್, ಓಕ್ಲಹೋಮ್, ಟೆಕ್ಸಾಸ್ ಮತ್ತು ದಕ್ಷಿಣ ಕ್ಯಾಲಿಫೋರ್ನಿಯಾ ಇವೆಲ್ಲ ಎಲ್ಲಿ ಬರ್ತವಪ್ಪ? ಯುನೈಟೆಡ್ ಸ್ಟೇಟ್ಸ್ನಲ್ಲಿ. ಓಕೆನಾ? ಸೊ ಇವೆಲ್ಲ ಈಗ ನಮ್ಮ ಭಾರತದಲ್ಲಿ ಇವು ಜಾರ್ಖಂಡ್, ಛತ್ತೀಸ್ಗಢ ಹೇಗೆ ಒಂದು ಪ್ರಸಿದ್ಧ ಒಂದು ಗಣಿಗಾರಿಕೆಗಳಿದಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ಐರನ್ ಊರ್ ಅಂತ ಬಂದುಬಿಟ್ರೆ ನಮ್ಮಲ್ಲಿ ಕುದುರೆಮುಖ ಇದೆ, ಬಳ್ಳಾರಿನ ಸಂಡೂರು ಇದೆ. ಓಕೆನಾ? ಮತ್ತು ಜಾರ್ಖಂಡಲ್ಲಿ ಕೆಲವು ಪ್ರದೇಶಗಳಿದ್ದಾವೆ. ಸೊ ಹಾಗೆ ಇವು ಕಾನ್ಸಾಸ್, ಓಕ್ಲಹೋಮ್, ಟೆಕ್ಸಾಸ್, ದಕ್ಷಿಣ ಕ್ಯಾಲಿಫೋರ್ನಿಯಾ ಇವು ಕಬ್ಬಿನ ಗಣಿಗಾರಿಕೆಗೆ ಒಂದು ಪ್ರಸಿದ್ಧಿಯನ್ನು ಹೊಂದಿವೆ. ನೆಕ್ಸ್ಟು, ಭಾರತದ ಸಾಗಣೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಗಮನಿಸಿ. ಓಕೆನಾ? ಭಾರತೀಯ ರೈಲ್ವೆ ವ್ಯವಸ್ಥೆಯು ಜಗತ್ತಿನಲ್ಲಿ ಅತಿ ದೊಡ್ಡದು. ರಾಜ್ಯಗಳ ಪೈಕಿ ಕೇರಳದಲ್ಲಿ ಅತಿ ಹೆಚ್ಚು ಮೇಲ್ಮೈ ರಸ್ತೆ ದಟ್ಟಣೆ ಇದೆ. ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ದೇಶದಲ್ಲಿ ಅತಿ ಉದ್ದವಾದದ್ದು. ಸೊ ಇದರಲ್ಲಿ ಯಾವ ಹೇಳಿಕೆಗಳು ಸರಿ? ಇಲ್ಲಿ ಬಿ ಮತ್ತು ಸಿ ಮಾತ್ರ. ಓಕೆನಾ? ಬಿ ಮತ್ತು ಸಿ ಮಾತ್ರ. ಯಾಕೆಂದರೆ ರೈಲ್ವೆ ವ್ಯವಸ್ಥೆ ಜಗತ್ತಿನಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿ ಇಲ್ಲ. ಓಕೆನಾ? ಇದಕ್ಕಿಂತ ಹೆಚ್ಚು ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಓಕೆನಾ? ಮೇ ಬಿ ಸೆಕೆಂಡ್ ಇರ್ಬೋದು, ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ US ಇದು ಫಸ್ಟ್ ರ್ಯಾಂಕಲ್ಲಿದೆ. ಓಕೆನಾ? ನೆಕ್ಸ್ಟ್, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ಟೇಡ್ ರೋಲಾಂಡ್ ಗ್ಯಾರೋಸ್ನಲ್ಲಿ ನಡೆದ ಒಂದು ಪ್ರಮುಖ ಫ್ರೆಂಚ್ ಓಪನ್ ಟೆನ್ನಿಸ್ ಪಂದ್ಯಾವಳಿ. ಇದು ಕರೆಂಟ್ ಅಫೇರ್ಸ್ ಇದೆ ಫ್ರೆಂಡ್ಸ್. ಡೈರೆಕ್ಟಾಗಿ ನಾನು ಇಲ್ಲಿ ಆನ್ಸರನ್ನು ಹೇಳ್ತೀನಿ. ಆಪ್ಷನ್ 3 ಆಗುತ್ತೆ ಇಲ್ಲಿ. 70ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದ ಪೂರ್ವಭಾವಿಯಾಗಿ ಭಾರತಕ್ಕೆ ವೀರ್ ಎಂಬ ಪೋರ್ಟಲ್ನ ಉತ್ತೇಜನಕ್ಕಾಗಿ ಲೈವ್ ಟ್ವಿಟರ್ ವಾಲನ್ನು ಈ ಕೆಳಗಿನ ಯಾವ ಒಬ್ಬ ಮಿನಿಸ್ಟ್ರು ಚಾಲನೆಯನ್ನು ಗೊಳಿಸಿದ್ರು? ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ರಾಜನಾಥ್ ಸಿಂಗ್. ಓಕೆನಾ? ನೆಕ್ಸ್ಟ್ ನೋಡಿ, ರಸ್ತೆಯಲ್ಲಿನ ಎಣ್ಣೆಯ ತೇಪೆಗಳು ವಾಹನದ ಸೋರಿಕೆಯಿಂದುಂಟಾಗಿ ಇವು ಹಲವು ಬಣ್ಣಗಳನ್ನು ಪ್ರದರ್ಶಿಸಲು ಕಾರಣವಾದ ವಿದ್ಯಮಾನವೆಂದರೆ? ಇದು ವ್ಯತಿಕರಣ. ನೆಕ್ಸ್ಟ್, 2011ರ UNDP ವರದಿಯ ಪ್ರಕಾರ ಈ ಕೆಳಗಿನ ಯಾವ ದೇಶವು 100% ಸಾಕ್ಷರತೆಯೊಂದಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದೆ? ಜಾರ್ಜಿಯಾ. ನೆಕ್ಸ್ಟ್, ನೀರಿನ ಮತ್ತು ತೈಲದ ಬಿಂದುಗಳ ದುಂಡನೆಯ ಗೋಲವಾಗುವ ಪ್ರವೃತ್ತಿಯು ಕೆಳಗಿನ ಯಾವ ಕಾರಣಗಳಿಂದ ಆಗುತ್ತದೆ? ಇಲ್ಲಿ ಕರೆಕ್ಟ್ ಆನ್ಸರ ಕೊಟ್ಟಿರುವ ಗಾತ್ರಕ್ಕೆ ಒಂದು ಅತಿ ಚಿಕ್ಕ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ 13ನೇದು. ಓಕೆನಾ? ಇದು ಸ್ವಲ್ಪ ಸೈನ್ಸ್ ರಿಲೇಟೆಡ್ ಕ್ವಶನು. ಇಲ್ಲಿ ಡೈರೆಕ್ಟ್ ಆನ್ಸರನ್ನು ಹೇಳ್ತೀನಿ ನೋಡಿ. ಯಾಕೆಂದರೆ ಸ್ವಲ್ಪ ಒಂದು ಸಣ್ಣದಾದ ಒಂದು ಪ್ರಾಬ್ಲಮ್ ರೀತಿ ಇದೆ. ಓಕೆನಾ? ಈ 13ನೇದು ಕರೆಕ್ಟ್ ಆನ್ಸರು 20 ಸೆಕೆಂಡ್ಗಿಂತಲೂ ಅಧಿಕ. ಇದು ಕೂಡ ಈ ದೇವೇಂದ್ರ ಜಜೇರಿಯಾ ಭಾರತದ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಸ್ಥಾನ ಅಲಂಕರಿಸಿದ್ದು ರಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ 2ನೇ ಚಿನ್ನದ ಪದಕ ವಿಜೇತನಾಗಿದ್ದು ಈ ಕೆಳಗಿನ ಯಾವ ಕ್ರೀಡೆಗಾಗಿ ಈ ಒಂದು ಪದಕವನ್ನು ಗಳಿಸಿದ್ದಾನೆ? ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನು. ಜಾವ್ಲಿನ್ ಎಸೆತ. ಇದು ಪ್ಯಾರಾ ಅಥ್ಲೀಟ್. ಓಕೆನಾ? ದೇವೇಂದ್ರ ಜಜೇರಿಯಾ ಇವರು ಪ್ಯಾರಾ ಅಥ್ಲೀಟ್. ಇದು ಕೂಡ 15ನೇದು ಕರೆಂಟ್ ಅಫೇರ್ಸ್ ರಿಲೇಟೆಡು. ಸೊ ಇದರ ಕರೆಕ್ಟ್ ಆನ್ಸರು ಭುವನೇಶ್ವರ್. ನೆಕ್ಸ್ಟ್, ಈ ಕೆಳಗಿನ ಯಾವ ತಿದ್ದುಪಡಿಯಿಂದ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು
ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವೆಂಬುದಾಗಿ ಬದಲಿಸಲಾಯಿತು. ಸೊ ಫ್ರೆಂಡ್ಸ್, ಇದು 89ನೇ ತಿದ್ದುಪಡಿಯಿಂದ. ಮುಂಚೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC/ST ಅಂತ ಒಂದೇ ಒಂದು ರಾಷ್ಟ್ರೀಯ ಆಯೋಗ ಇತ್ತು. ಅದು ಈ ಒಂದು 89ನೇ ತಿದ್ದುಪಡಿಯಿಂದಾಗಿ ಪರಿಶಿಷ್ಟ ಜಾತಿ SC ಬೇರೆ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ST ಬೇರೆ, ಹೀಗೆ ಸೆಪ್ರೇಟ್ ಒಂದು ಆಯೋಗಗಳನ್ನು ಬದಲಿಸಲಾಯಿತು. ನೆಕ್ಸ್ಟ್, ಕೆಳಗಿನ ಯಾವ ಆಜ್ಞಾಪತ್ರವು ಅಥವಾ ರಿಟ್ ವ್ಯಕ್ತಿಯ ಸ್ವಾತಂತ್ರ್ಯದ ರಕ್ಷೆ ಎಂದು ಕರೆಯಲ್ಪಟ್ಟಿದೆ? ಬಂದಿ ಪ್ರತ್ಯಕ್ಷೀಕರಣ, ಹೇಬಿಯಸ್ ಕಾರ್ಪಸ್. ಓಕೆನಾ. ಮಹಾಜನಪದಗಳು ಮತ್ತು ರಾಜಧಾನಿ, ಇಲ್ಲಿ ಯಾವುದು ಬರ್ತೈತಿಪ್ಪ ಕರೆಕ್ಟಾ? ಆಪ್ಷನ್ 1 ಬರ್ತದೆ. ಅಂದರೆ ಮಗಧ ರಾಜಗೃಹ, ವತ್ಸ ಕೌಶಂಬಿ, ಸೂರ್ಯಸೇನ ಮಥುರಾ, ಕಾಂಬೋಜ ರಾಜಪುರ. ನೆಕ್ಸ್ಟ್, ಕೆಳಗಿನ ಪದಗಳನ್ನು ಗಮನಿಸಿರಿ. ಸಮಾಜವಾದ, ಪ್ರಜಾಸತ್ತಾತ್ಮಕ, ಸಾರ್ವಭೌಮ, ಜಾತ್ಯತೀತ, ಈ ಒಂದು ಶಬ್ದಗಳು, ಓಕೆನಾ, ಈ ಒಂದು ಪದಗಳು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಒಂದು ಅನುಗುಣವಾಗಿರುವ ಕ್ರಮವನ್ನು ಆಯ್ಕೆ ಮಾಡಿರಿ. ಅಂದರೆ ಮೊದಲು ಯಾವ್ಯಾವಿದೆಯಾ, ಓಕೆನಾ, ಒಂದು ಅನುಕ್ರಮಕ್ಕೆ ಸೀಕ್ವೆನ್ಸಲ್ಲಿ ನಾವು ಇದನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಆಗುತ್ತಾ. ಮೊದಲು ಸಾರ್ವಭೌಮ, ಆಮೇಲೆ ಸಮಾಜವಾದ, ಜಾತ್ಯತೀತ, ಆಮೇಲೆ ಪ್ರಜಾಸತ್ತಾತ್ಮಕ. ನೆಕ್ಸ್ಟ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂವಿಧಾನವು ಇದರ ಆಧಾರದ ಮೇಲೆ ನಿರ್ಬಂಧಿಸಿದೆ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಕರೆಕ್ಟು A, B ಮತ್ತು C ಮಾತ್ರ. ಓಕೆನಾ. ಇದು ಮಾನನಷ್ಟ, ನ್ಯಾಯಾಂಗ ನಿಂದನೆ, ಪರಿಶಿಷ್ಟ ಪಂಗಡದ ರಕ್ಷಣೆ. ನೆಕ್ಸ್ಟ್, ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಗುಂಪುಗಳು ಭಾಗಿಯಾಗುತ್ತವೆ? A ಮತ್ತು B ಮಾತ್ರ. ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರು, ಅಂದರೆ ರಾಜ್ಯಸಭಾ MP ಗಳು, ಲೋಕಸಭಾ MP ಗಳು ಇಬ್ಬರು, ಮತ್ತು ರಾಜ್ಯ ವಿಧಾನಸಭೆಗಳ ಸದಸ್ಯರು. ಓಕೆನಾ. ಸೊ ಇಲ್ಲಿ 22 ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಆದರೆ ರಾಜ್ಯ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಯಾರ ಒಂದು ಚುನಾವಣೆಗೆ ಇದಾಗ್ತಾರಪ್ಪ? ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದು ಲೋಕಸಭೆಯಿಂದ ಮಾತ್ರ ರಚಿತವಾಗುತ್ತದೆ? ಆಪ್ಷನ್ ನಂಬರ್ 3 ಆಗುತ್ತೆ. ಆಪ್ಷನ್ ನಂಬರ್ 3 B ಮತ್ತು D ಮಾತ್ರ. ಅಂದಾಜುಗಳ ಸಮಿತಿ, ಅಂದರೆ ಈ ಅಂದಾಜುಗಳ ಸಮಿತಿಯಲ್ಲಿ ಲೋಕಸಭಾ ಸದಸ್ಯರು ಮಾತ್ರ ಇರ್ತಾರೆ ಮತ್ತು ಸದಸ್ಯರುಗಳ ಗೈರು ಹಾಜರಿಯ ಕುರಿತಾದ ಸಮಿತಿ. ಈ ಸಾರ್ವಜನಿಕದಲ್ಲಿ 15 ಮಂದಿ ಲೋಕಸಭಾ, 7 ಮಂದಿ ರಾಜ್ಯಸಭಾ ಸದಸ್ಯರು. ಭಾರತೀಯ ರಾಜ್ಯಗಳ ವಿಭಜನೆಯ ಕುರಿತಾದ ಭಾರತದ ಪ್ರಥಮ ಮ್ಯೂಸಿಯಮನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಸೊ ಈ ಒಂದು ರಾಜ್ಯಗಳ ವಿಭಜನೆಯ ಕುರಿತಾದ ಒಂದು ಮ್ಯೂಸಿಯಮನ್ನು ಮೊಟ್ಟ ಮೊದಲು ಪಂಜಾಬ್ನಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಬೋಡೋಲ್ಯಾಂಡ್ ಭೂಗಡಿ ಮಂಡಳಿಯ ಕುರಿತಾದ ಉಪಬಂಧಗಳನ್ನು ಸಂವಿಧಾನದಲ್ಲಿ ಸೇರಿಸಿದ್ದು. ಸೊ ಇಲ್ಲಿ ಸಂವಿಧಾನದ 6ನೇ ಅನುಸೂಚಿಕೆ. ಓಕೆನಾ. ಸೊ ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್ 26ನೇ ನೋಡಿ, ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಓಕೆನಾ. ಸೊ ಈ ಒಂದು ಹೊಂದಿಸಿ ಬರೆಯಿರಿ, ಇಲ್ಲಿ ಪುಸ್ತಕಗಳು ಮತ್ತು ಲೇಖಕರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಓಕೆನಾ. ವಾರ್ ಆ್ಯಂಡ್ ಪೀಸ್, ಲಿಯೋ ಟಾಲ್ಸ್ಟಾಯ್, ಎನಿಮಲ್ ಫಾರ್ಮ್, ಜಾರ್ಜ್ ಆರ್ವೆಲ್, ನೋ ಫುಲ್ ಸ್ಟಾಪ್ಸ್ ಇನ್ ಇಂಡಿಯಾ, ಮ್ಯಾಕ್ ಟುಲ್ಲಿ,
ದಿ ಫ್ಯಾಮಿಶ್ ದ ರೋಡ್ ಬೆನ್ ಒಕ್ರಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ನೋಡಿರಿ, ರೈಲ್ವೆ ವಲಯ ಮತ್ತು ಅದರ ಕೇಂದ್ರ ಸ್ಥಾನ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ 27 ಆಪ್ಷನ್ ನಂಬರ್ 2 ಬರುತ್ತೆ. ಓಕೆನಾ, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಜಸ್ಟ್ ನಾನು ಇಲ್ಲಿ ಆನ್ಸರ್ ಹೇಳ್ತೀನಿ, ಯಾಕೆಂದರೆ ಸ್ವಲ್ಪ ಕ್ವಶನ್ಗಳು ಲೆಂದಿದ್ದಾವೆ. ಯಾಕೆ ಅಂದರೆ ಇದು ಎಲ್ಲ ಈ ಒಂದೇ ಸ್ಕ್ರೀನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋಲ್ಲ, ಯಾಕಂದರೆ ಆಪ್ಷನ್ಗಳು ಕೆಳಗಡೆ ಮೇಲೆ ಕ್ವಶನ್ಗಳಾಗ್ತಾವಲ್ಲ. ಓಕೆನಾ. ನೆಕ್ಸ್ಟ್ ಮಾಹಿತಿ ಹಕ್ಕು ಸೂಚಿಸುವುದು. ಮಾಹಿತಿ ಹಕ್ಕು ಏನು ಸೂಚಿಸ್ತದಪ್ಪ? ಇದು ಮೇಲ್ಕಂಡ ಎಲ್ಲವೂ. ಓಕೆನಾ. ಮೇಲ್ಕಂಡ ಎಲ್ಲವೂ ಅಂದರೆ ಇವೆಲ್ಲ ಸರ್ಕಾರದ ಮಾಹಿತಿಯನ್ನು ಪಡೆದುಕೊಳ್ಳಲು ಜನರಿಗಿರುವ ಸ್ವಾತಂತ್ರ್ಯ. ಓಕೆನಾ. ಆಪ್ಷನ್ 2 ಆಗುತ್ತಾ, ಆಪ್ಷನ್ 3 ಆಗುತ್ತಾ, ಇವೆಲ್ಲ 3 ಆಪ್ಷನ್ಗಳು ಆ ಥರ ಒಂದು ಹಕ್ಕನ್ನು ಸೂಚಿಸ್ತಾವ. ನೆಕ್ಸ್ಟ್ ರಾಜ್ಯದ ಸಂಚಿತ ನಿಧಿಯಿಂದ ಶಾಸಕಾಂಗದ ಅನುಮೋದನೆ ಇಲ್ಲದೆ ಹಣವನ್ನು ಬಳಸದಿರುವುದನ್ನು ನೋಡಿಕೊಳ್ಳುವುದು ಯಾರ ಕರ್ತವ್ಯವಾಗಿದೆ? ಇದು ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪಾಲಕರು. ನೆಕ್ಸ್ಟ್ ನೋಡಿ, ಒಡೆಯರ್ ಮನೆತನದ ಕೊನೆಯ ದೊರೆಯು ಹೈದರ್ ಅಲಿಯಿಂದ ಸೋಲಿಸಲ್ಪಟ್ಟಿದ್ದು ಇವರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಇಲ್ಲಿ ಆಪ್ಷನ್ ನಂಬರ್ 3 ಆಗುತ್ತೆ, ಕೃಷ್ಣರಾಜ ಒಡೆಯರ್ 2. ಇಲ್ಲಿ ಈ ಕೃಷ್ಣರಾಜ ಒಡೆಯರ್ 2 ಇವನು ಮನೆತನದ ಕೊನೆಯ ದೊರೆ ಆಗಿದ್ದು ಹೈದರ್ ಅಲಿಯಿಂದ ಅವರು ಸೋತಿದ್ದರು. ಆಮೇಲೆ ಹೈದರ್ ಅಲಿಯ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಓಕೆನಾ. ಕೃಷ್ಣರಾಜ ಒಡೆಯರ್ 2. ಓಕೆನಾ. ಸೊ ಇದಿಷ್ಟು ಈ ಒಂದು ಸೆಷನ್ದು ಲಾಸ್ಟ್ ಕ್ವಶನ್ ಆಗಿತ್ತು. ಮುಂದಿನ ಒಂದು ಸೆಷನಲ್ಲಿ ನಾವು ಮುಂದಿನ ಒಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು KPSC ಕಂಡಕ್ಟ್ ಮಾಡುವ ಎಕ್ಸಾಮ್ಗಳಾಗಲಿ, KE ಆಗಲಿ, ಮುಂತಾದ ಒಂದು ಕರ್ನಾಟಕ ಎಕ್ಸಾಮ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅತ್ಯಮೂಲ್ಯವಾದ ಒಂದು ಕ್ವಶನ್ ಪೇಪರ್ಗಳು. ಧನ್ಯವಾದಗಳು.